ಹೀಗೆ ಗೋಡೆಗಳು, ಅಸಮಾನತೆಯ ಗೋಡೆಗಳು, ಆದರೆ ಪ್ರತಿರೋಧ ಇರಬೇಕಲ್ಲ. ಅದರ ಬಡತನದ ಪ್ರತಿರೋಧ ಹೇಗಿರುತ್ತೆ? ಇತ್ತೀಚೆಗೊಂದು ಅದ್ಭುತವಾದ ಒಂದು ತಮಿಳ್ ಪದ್ಯವನ್ನು ನಾವು ಓದಿದೆ. ಆ ಪದ್ಯದಲ್ಲಿ ಬಡವರ ನಗುವಿನ ಶಕ್ತಿಯ ಪ್ರತಿರೋಧವನ್ನು ನೋಡಿದೆ. ಅಂದ್ರೆ ಒಬ್ಬ ಗಾರೆ ಕೆಲಸ ಮಾಡುವ ಒಬ್ಬ ಶ್ರಮಿಕ ಹೆಣ್ಮಗಳು ಬಹಳ ತಿಂಗಳುಗಳ ಕಾಲ ಆದ್ಮೇಲೆ ಅವಳು ಕಟ್ಟಿದ ಒಂದು ಮನೆ ಹತ್ರ ಹೋಗ್ತಾಳೆ. ತಾನು ಕಟ್ಟಿದ ಕಟ್ಟಡದೊಳಗೆ ತಾನೇ ಹೋಗಲಕ್ಕಾಗ್ತಿಲ್ಲ ಅವಳಿಗೆ. ಆ ಪರಿಸ್ಥಿತಿಯನ್ನು ಆಕೆ ಒಂದು ಲೇವಡಿ ಮಾಡ್ತಾಳೆ. ಮಗನ್ ಕರ್ಕೊಂಡು ಹೋಗ್ತಾಳೆ. ಅದನ್ನ ತಮಿಳಿನಲ್ಲೇ ಓದ್ತೀನಿ ನಾನು. ಸಿತ್ತಾಲ್ ವಾಳ್ದ ಇಡಂ. 30 கம்பெனிகளும் 2 வெளிநாட்டு வங்கிகளும் இருக்க அந்த பெரிய கட்டடத்தை தன் மகனுக்கு அறிமுகப்படுத்தினாள் அந்த சித்தாள். நாங்கள் கட்டியது என்று. கட்டும்போது இருந்த இடம், சமைத்த இடம், தூங்கிய இடம் எல்லா காண்பித்தாள். வெளியவே இருந்தபடி முற்றிலும் மாறி போய் தான் உள்ளே கூட நுழைய முடியாதபடி ஆகி போயிருந்த அந்த கட்டடத்தை பெருமையுடன் பார்த்தாள். அந்த வங்கியின் நியான் போர்டு இருக்கும் இடத்தில் புடவை காய போட்டது தனக்கு மட்டுமே தெரியும்னு திடீர் என்று உணர்ந்தவளாக. ಇನ್ನೊಂದು ಪ್ರತಿರೋಧ ನಮ್ಮ ಕಾಗೆದು. ಇತ್ತೊಂದು ಕಾಗೆ. ಅಪ್ಪ ಅಪ್ಪ ನಿದ್ದೆನೇ ಬರ್ತಿಲ್ಲ, ಒಂದು ಕತೆ ಹೇಳಪ್ಪ. ಓಹೋ, ನಿಂಗೆ ನಿದ್ದೆ ಬರಕ್ಕೆ ಯಾವ ಕತೆ ಹೇಳಲಿಕ್ಕಂದ? ನನಗೆ ಫೇರಿ ಕತೆ ಹೇಳ್ತೀಯಾ? ಓ, ಫೇರಿ ಕತೆನಾ? ಸರಿ, ಹೇಳ್ತೀನಿ ಕೇಳು. ಒಂದೂರಲ್ಲಿ ಇತ್ತೊಂದು ಕಾಗೆ. ಅದು ಪ್ರತಿದಿನವೂ ಎದ್ದು ಮನೆಯ ಕೆಲಸ ಮುಗಿಸಿ ತನ್ನ ಮಗುವಿಗೊಂದಷ್ಟು ತಿನಿಸಿ ಶಾಲೆಯತ್ತ ಕಳಿಸಿ ಹಾರುವುದು ಮನೆ ಮನೆಗಳಿಗೆ, ಅಲ್ಲಿ ಒಗೆದು ಗುಡಿಸಿ ಒರೆಸಿ ಮರಳುವುದು ತನ್ನ ಗೂಡಿಗೆ. ಮತ್ತೆ ಮಗುವಿಗೊಂದಷ್ಟು ಬರೆಸಿ ಬಡಿಸಿ ಉಣಿಸಿ ಅದ ಮಲಗಿಸಿ ಕಾಯುವುದು. ಕಾಗೆಗೆ ಎಂದೂ ಸಿಗ್ಲಿಲ್ಲ ಕ್ರೆಡಿಟ್. ಇಟ್ ಸೆಡ್ ಲೆಟ್ ಇಟ್ ಗೋ. ಇನ್ನೇನಾದ್ರೂ ಕೆಲಸ ಬಾಕಿ ಇದ್ರೆ ಜಸ್ಟ್ ಲೆಟ್ ಮೀ ನೋ. ಆಗಾಗ ನೋಡುವುದು ಗೋಡೆಯ ಮೇಲಿನ ಗಡಿಯಾರವನ್ನು, ಕಾಯುತ್ತ ಕೂರುವುದು ತೂರಾಡಿ ಬರುವ ತನ್ನವನನ್ನು. ಕಣ್ಣೀರಲ್ಲಿ ಸ್ನಾನ ಮಾಡಿದರೂ ಕಾಗೆಯ ಕಪ್ಪು ಹೋಗಲೇ ಇಲ್ಲ. ಕೂಡಿಟ್ಟ ಕಾಸಿಗಿಂತ ಪಾಸುಂಡೆ ಬರೆಯೇ ಹೆಚ್ಚಿದೆಯಲ್ಲ. ಕಾಯುತ್ತ ಕೂರುವುದು ತೂರಾಡಿ ಬರುವ ತನ್ನವನನ್ನು. ತನ್ನನ್ನೇ ಕೇಳುವುದು ನನ್ನ ಜೀವನವು ಇಷ್ಟೇ ಏನು, ನನ್ನ ಜೀವನವು ಇಷ್ಟೇ ಏನು, ಇಷ್ಟೇ ಮಾಡಲು ಹುಟ್ಟಿದೆ ನಾನು, ನನ್ನ ಜೀವನವು ಇಷ್ಟೇ ಏನು, ಇಷ್ಟೇ ಮಾಡಲು. ಇಂಥ ಪ್ರಶ್ನೆ ಬಂದಾಗ ಕಾಗೆ ತನ್ನ ಬುದ್ಧಿಗೆ ತಾನೇ ಹೊಡೆಯುವುದಂತೆ. ಕುಡಿದು ಬಂದ ಗಂಡಂದಿರು ತಮ್ಮ ಹೆಂಗಸರನ್ನು ಹೊಡೆಯುವಂತೆ. ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆಯು ಒಂಟಿ, ಒಂಟಿ ಕಾಗೆಗಳು ಕೋಟಿ ಕೋಟಿ. ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆಯು ಒಂಟಿ, ಒಂಟಿ ಕಾಗೆಗಳು ಕೋಟಿ ಕೋಟಿ. ಸಾಕು ಎಂದಿತು ಕಾಗೆ, ಮನಸ್ಸನ್ನು ಮಾಡಿತು ಕಲ್ಲಿನ ಹಾಗೆ. ನಡೆಯಿತು ಮನೆಯಿಂದ ಹೊರಗೆ ತನ್ನಯ ಕನಸಿನ ದಾರಿಯ ಕಡೆಗೆ. ಕೇಳಿತು ತನ್ನವರನ್ನು ಹಾರಲು ಹೊರಟಿರುವೆ ನಾನು. ಹಸಿದು ಬಾಯಾರಿ ಬಂದಿರುವೆ, ಕೊಂಚ ನೀರನ್ನಾದರೂ ನೀಡುವಿರೇನು, ಕನಸಿನ ಹಾದಿಯ ಹಿಡಿದಿರುವೆ. ನನ್ನ ಜೊತೆ ನೀವು ನಿಲ್ಲುವಿರೇನು, ಕನಸಿನ ಹಾದಿಯ ಹಿಡಿದಿರುವೆ. ನನ್ನ ಜೊತೆ ನೀವು ನಿಲ್ಲುವಿರೇನು. ಈ ಕಾಗೆಗೆ ಮನೆಯವರ ಪರಿವೇ ಇಲ್ಲ, ಜವಾಬ್ದಾರಿಗಳ ಅರಿವೇ ಇಲ್ಲ, ಸಂಸಾರ ಸಂಸ್ಕಾರ ಬೇಕಾಗಿಲ್ಲ. ಕಾಗೆಯ ನಡತೆಯೇ ಕೆಟ್ಟಿದೆಯಲ್ಲ, ಹಾ ಕೆಟ್ಟಿದೆಯಲ್ಲ. ಹಾ, ಈ ಕಾಗೆ ಶಾಲೆಗೆ ಹೋಗಿಲ್ಲ, ಓದಲು ಬರೆಯಲು ಗೊತ್ತಿದೆ ಏನೋ. ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಲಿ, ದೂರ ಅಟ್ಟಿ ಈ ಅನಿಷ್ಟವನ್ನು, ದೂರ ಅಟ್ಟಿ ಈ ಅನಿಷ್ಟವನ್ನು, ದೂರ ಅಟ್ಟಿ ಈ ಅನಿಷ್ಟವನ್ನು, ದೂರ ಅಟ್ಟಿ ಈ ಅನಿಷ್ಟವನ್ನು.
ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆಯು ಒಂಟಿ, ಒಂಟಿ ಕಾಗೆ ಒಟ್ಟಿಗೆ ನಿಂತು ಮಾತನಾಡಿದರು, ಕೇಕೆ ಹಾಕಿದರು. ಬಾಯಾರಿ ಬಂದ ಕಾಗೆಯ ಕಡೆಗೆ ಎಲ್ಲರೂ ನಿಂತು ಕಲ್ಲು ತೂರಿದರು. ಎಲ್ಲರೂ ಸೇರಿ ಕಲ್ಲು ತೂರಿದರು, ಎಲ್ಲರೂ ಸೇರಿ ಕಲ್ಲು ತೂರಿದರು, ಎಲ್ಲರೂ ಸೇರಿ ಕಲ್ಲು ತೂರಿದರು. ಹಾ, ಕುಗ್ಗಿತು ಕಾಗೆ, ಕೊರಗಿತು ಕಾಗೆ, ದಿಕ್ಕೆ ಕಾಣದೆ ನಲುಗುತ್ತಿದೆ. ರಸ್ತೆಯ ಪಕ್ಕವೇ ಕಂಡಿತು ಕೊಡವೊಂದು, ಅದರಲ್ಲೂ ನೀರು ತಳದಲ್ಲಿದೆ. ಕಲ್ಲೇಟು ತಿಂದು ಬಿಸಿಲಲ್ಲಿ ಬೆಂದು ಕೊಡದ ಪಕ್ಕವೇ ಕುಸಿಯಿತು ಕಾಗೆ. ನೀರಿಗೆ ಬಾಯಾರಿ ತೆವಳುತ್ತ ಬಂದವ ಬಾವಿಯ ಪಕ್ಕವೇ ಸತ್ತ ಹಾಗೆ. ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆಯು ಒಂಟಿ, ಒಂಟಿ ಕಾಗೆಗಳು ಕೋಟಿ ಕೋಟಿ. ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆಯು ಒಂಟಿ, ಒಂಟಿ ಕಾಗೆಗಳು ಕೋಟಿ ಕೋಟಿ. ಕಾಗೆಗೆ ಅಂದಾಯ್ತು ಅರಿವು, ತಾನೆ ತನ್ನ ಅರಿವು ಗುರುವೆಂದು ಮೇಲೆ ಎದ್ದಿತು ತನ್ನಲುಳಿದ ಶಕ್ತಿ ಹೊರತಂದು. ತನ್ನವರೆಲ್ಲ ತೂರಿದ ಕಲ್ಲಿನ ರಾಶಿಯು ರಸ್ತೆಯಲ್ಲಿ ಕಂಡಿತು ಕಾಗೆಯ ಕಣ್ಣಿಗೆ. ಹೆಕ್ಕಿತು ಕಲ್ಲನ್ನು ಕೊಕ್ಕಿನಲ್ಲಿ, ಒಂದೊಂದಾಗಿ ಹೆಕ್ಕಿ ಅವನು ಹಾಕಿತು ಕೊಡದ ನೀರಿಗೆ. ಮೇಲೆ ಬಂದ ನೀರನ್ನು ಕುಡಿಯಿತು, ಹಾರಿತು ಕನಸಿನ ಊರಿಗೆ. ಈ ಕಥೆಯನ್ನು ಕೇಳಿ ಕಂದ ನಿದ್ದೆ ಬರದಿದ್ರೆ ಐ ಆಮ್ ಸಾರಿ. ನೋಡು, ಈ ಲೋಕದಲ್ಲಿ ಇರುವುದೇ ಕಾಗೆ, ದೇರ್ ಈಸ್ ನೋ ಫೇರಿ. ಆ್ಯಂಡ್ ದಿಸ್ ಈಸ್ ಮಾರಲ್ ಆಫ್ ದ ಸ್ಟೋರಿ. ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆ ಒಂಟಿ, ಒಂಟಿ ಕಾಗೆಗಳು ಕೋಟಿ ಕೋಟಿ. ಕಾಗೆಯು ಒಂಟಿ, ಕಾಗೆಯು ಒಂಟಿ, ಕಾಗೆಯು ಒಂಟಿ, ಒಂಟಿ ಕಾಗೆಗಳು ಕೋಟಿ ಕೋಟಿ.